ಜೊತೆಗೆ ಈಗೇನು ಈ ನಿಂತಿದ್ದ ಸ್ಥಳದಲ್ಲೇ ಒಂದು ಅಭಿನಂದನಾ ಕಾರ್ಯಕ್ರಮ ಏನು ಸರ್ಕಾರ 40 ವರ್ಷದಿಂದ ಆಗದಂತ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮಾಡಿದಂತ ನಮ್ಗೆ ಅದಕ್ಕೆ ಅನುಕೂಲ ಮಾಡಿದಂತ ಅಧಿಕಾರಿಗಳಿಗೆ ಹಾಗೂ ಸಚಿವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲ ಸಾರ್ವಜನಿಕರು ಹೇಳಿದ್ಮೇಲೆ ಒಂದು ಸನ್ಮಾನ ಕಾರ್ಯಕ್ರಮ ವೇದಿಕೆ ಸಿದ್ಧ ಮಾಡಿ ಇಲ್ಲವ್ರಿಗೆ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾಡಿದ್ವಿ. ಅವರು ಸಚಿವರು ಬಂದ ಕೂಡಲೇ ಈ ಆಫೀಸ್ ಉದ್ಘಾಟನೆ ಮಾಡಿ ಕೂಡಲೇ ಅವರು ಕಾರ್ಯಕ್ರಮ ಮೊದಲಿಗೆ ಏನು ನಮ್ಮ ಓಣಿಯ ಒಬ್ಬಕ್ಕೆ ಬಾಲಕಿ ಒಂದು ಗಣೇಶ ವಿಘ್ನ ವಿನಾಶಕ ಏನ್ ಕೆಲಸಗಳಿಗೆ ಯಾವ್ದು ವಿಘ್ನ ಬರಬಾರ್ದು ಅಂತಂದು ಹೇಳಿ ಈ ಕಚೇರಿ ಮುಂಭಾಗನೆ ಒಂದು ವಿಘ್ನೇಶ್ವರರ ಹಾಡು ಪಠಣ ಮಾಡಿಸಿ ಒಂದು ಮಗು ಕಡೆಯಿಂದ ಒಂದು ವಿಘ್ನ ವಿನಾಶಕ ಸಾಂಗ್ ಹಾಡಿಸಿದ್ವಿ. ಜೊತೆಗೆ ಒಂದು ಕುರಾನ್ ಕೂಡ ಪಠಣ ಮಾಡಿಸಿ ಲೋಕ ಕಲ್ಯಾಣಕ್ಕಾಗಿ ಏನು ಈ ರಸ್ತೆ ಸುಗಮವಾಗಿ ನಡೀಲಿ, ಸುಸೂತ್ರವಾಗಿ ಕೆಲಸ ಆಗಲಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅನ್ನೋ ಸಲುವಾಗಿ ವಿಘ್ನೇಶ್ವರನ ಸಾಂಗ್ ಜೊತೆಗೆ ಕುರಾನ್ ಕೂಡ ನಾವು ಹಾಡಿಸುವಂತ ಕೆಲಸ ಮಾಡಿದ್ವಿ. ಅದನ್ನ ಏನು ಶಾಸಕರಾದ ಅರವಿಂದ್ ಬೆಲ್ಲದ್ರವರು ಪದೇ ಪದೇ ನಮ್ಗೆ ಆ ಕೆಲಸ ರದ್ದು ಮಾಡಂತ ಪ್ರಯತ್ನ ಮಾಡ್ತಾ ಇದ್ರು. ಈ ಕೆಲಸ ಟೆಂಡರ್ ಆದಂತದ್ದು ಟೆಂಡರ್ ರದ್ದು ಮಾಡ್ರಿ ಅಂತಂದು ಕೆಲಸ ಆಗ್ತಾ ಇರೋದನ್ನ ವಿಧಾನಸೌಧದಲ್ಲೂ ಕೂಡ ಪ್ರಶ್ನೆ ಮಾಡಿ ಆ ಕೆಲಸ ಇಲ್ಲಿಂದ ಶಿಫ್ಟ್ ಮಾಡುವಂತ ಪ್ರಯತ್ನ ಮಾಡ್ರಿ ಅಂತಂದು ಶಾಸಕರಾದ ಅರವಿಂದ್ ಬೆಲ್ಲದವರು ಪ್ರಯತ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಸತೀಶ್ ಜಾರಕಿಹೊಳಿ ಇರ್ಬೋದು, ಸಂತೋಷ್ ಲಾಡ್ ಸಾಹೇಬ್ರು ಆ ಕೆಲಸನ ರದ್ದು ಮಾಡುವಂತ ಕೆಲಸ ಮಾಡ್ಲಿಲ್ಲ. ಅದಕ್ಕೆ ಅವ್ರ ಹೊಟ್ಟೆ ಕಿಚ್ಚಿನಿಂದ ಈ ಕೆಲಸಕ್ಕೆ ಏನಾದ್ರೂ ಒಂದು ಮೊಸರಲ್ಲಿ ಕಲ್ಲಿ ಹುಡುಕೋ ತರ ಏನಾವತ್ತು ನಾವು ಗಣಪತಿ ಸಾಂಗು ಕೂಡ ಹಾಡಿಸಿದೀವಿ, ಕುರಾನ್ ಕೂಡ ಹಾಡಿಸಿದೀವಿ. ಒಂದು ಒಳ್ಳೆ ಕಾರ್ಯ ಆಗಿದೆ. ಅಂತದ್ರಲ್ಲಿ ಬರೀ ಕುರಾನ್ ಮಾತ್ರ ಒಂದು ವಿಡಿಯೋ ಕಟಿಂಗ್ ಮಾಡಿ ಅದನ್ನ ಒಂದು ಸರ್ಕಾರಿ ಕೆಲಸ ಅಂತ ಕಲ್ಪಿಸಿ ಒಂದು ಅವರ ಎಕ್ಸ್ ಖಾತೆಯಲ್ಲಿ ಅದನ್ನ ಅಪ್ಲೋಡ್ ಮಾಡಿ ರಾಷ್ಟ್ರೀಯ ಸುದ್ದಿ ಮಾಡಿ ಈ ರಾಜ್ಯದ ಸ್ವಾಸ್ಥ್ಯ ಕೆಡಿಸುವಂತದ್ದು, ಈ ದೇಶದ ಸ್ವಾಸ್ಥ್ಯ ಕೆಡಿಸುವಂತದ್ದು, ಹಿಂದೂ ಮುಸಲ್ಮಾನರ ಜಗಳ ಹಚ್ಚುವಂತ ಕೆಲಸ ಶಾಸಕರಾದಂತ ಅರವಿಂದ್ ಬೆಲ್ಲದ್ರವ್ರು ಮಾಡಕತ್ತಾರ. ಅರವಿಂದ್ ಬೆಲ್ಲದ್ರವ್ರಿಗೆ ಹೇಳ್ತೀನಿ, ಶಾಸಕರ ಏನ್ ರುದ್ರ ಪಠಣ ಹೋಮ ಹವನ ನೀವು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಮಾಡಿದ್ರಿ, ಅದನ್ನ ನಾ ಏನ್ 10 ಕೋಟಿಗೆ ತಗೊಂಡ್ ಬಂದು ಕೆಲಸ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಕೂಡ 20 ಕೋಟಿ ಗ್ರಾಂಟ್ ತಗೊಂಡು ಬಂದು ಹೋಮ ಹವನ ಮಾಡಿ ಒಂದು ರುದ್ರ ಪಠಣ ಮಾಡಿ ಕೆಲಸ ಮಾಡಿದ್ರೆ ಸಾರ್ವಜನಿಕರಿಗೆ ಒಳ್ಳೇದಾಗ್ತಿತ್ತು, ಅಭಿವೃದ್ಧಿ ಆಗ್ತಿತ್ತು. ನಿಮ್ಗೆ ಪದೇ ಪದೇ 3 ಬಾರಿ ಶಾಸಕರನ್ನಾಗಿ ಈ ಕ್ಷೇತ್ರದ ಜನತೆ ಗೆಲ್ಲಿಸಿ ಕಳ್ಸಾರ. ಅದಕ್ಕಿಂತ ಮುಂಚೆ 3 ಬಾರಿ ತಮ್ಮ ತಂದೆಯವರನ್ನ ಈ ಭಾಗಕ್ಕೆ ಶಾಸಕರನ್ನಾಗಿ ಮಾಡಿ ಕಳ್ಸಾರ. ಸುಮಾರು 30 ವರ್ಷದಿಂದ ತಮ್ಮ ಕುಟುಂಬದವರೇ ಶಾಸಕರಿದ್ದು ಕೂಡ ಈ ಅಭಿವೃದ್ಧಿ ಮಾಡುವಂತ ಕೆಲಸ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಕತ್ತೈತಿ. ನೀವಂತೂ ಜನರ ಋಣ ತೀರಿಸಲಿಲ್ಲ, ಸಾರ್ವಜನಿಕರದ ತೊಂದರೆ ತಾವು ಕೇಳಿಲ್ಲ. ಈ ಕ್ಷೇತ್ರ ಮಟ್ಟಿಗೆ ತಾವು ಇಷ್ಟು ದಿವಸ ತಮ್ಗ ಹಕ್ಕುಚ್ಯುತಿ ಶಾಸಕರು, ಗುದ್ದಲಿ ಸಲಕಿ ಶಾಸಕರು ಅಂತ ಹೆಸರು ಕೊಡ್ತಿದ್ರು. ಈಗೊಂದು ಕ್ಷೇತ್ರ ತುಂಬಾ ನಿಮ್ಗ ವಿಸಿಟಿಂಗ್ ಶಾಸಕರು ಅಂತ ಹೆಸರು ಕೊಟ್ಟಿದ್ದಾರೆ. ಕ್ಷೇತ್ರ